ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಬಡಿಗೇರ್. ತಾಳಿಕೋಟೆಯಲ್ಲಿ ಪ್ರಜಾಸೌಧ ವಿರೋಧಿಸಿ ಧರಣಿ ಸತ್ಯಾಗ್ರಹಕ್ಕೆ ಸರಾಫ್ ಹಾಗೂ ಸುವರ್ಣಕಾರರ ಸಂಘದ ಬೆಂಬಲ. 20ನೇ ದಿನಕ್ಕೆ ಕಾಲಿಟ್ಟ ಧರಣಿ ಸತ್ಯಾಗ್ರಹ. ತಾಳಿಕೋಟೆ ತಾಲೂಕಿನ ಮೈಲೇಶ್ವರ ಗ್ರಾಮದ ಸಮೀಪ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಗುರುತಿಸಲಾದ ಸ್ಥಳವನ್ನು ವಿರೋಧಿಸಿ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ಕಟ್ಟಡ ನಿರ್ಮಿಸುವಂತೆ ಒತ್ತಾಯಿಸಿ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು 20ನೇ ದಿನಕ್ಕೆ ಮುಂದುವರೆದಿದೆ. ಈ ಹೋರಾಟಕ್ಕೆ ತಾಳಿಕೋಟೆ ಪಟ್ಟಣದ ಸರಾಫ್ ಹಾಗೂ ಸುವರ್ಣಕಾರರ ಸಂಘ ಸಂಪೂರ್ಣ ಬೆಂಬಲ ಸೂಚಿಸಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿತು. ಸಂಘದ ತಾಲೂಕಾ ಅಧ್ಯಕ್ಷ ಎಚರಣ್ಣ ಪತ್ತಾರ್ ಹಾಗೂ ಹಿರಿಯರಾದ ಪ್ರಭಾಕರ್ ಬಡಿಗೇರ್ ಮಾತನಾಡಿ, ಈಗಾಗಲೇ ಪ್ರಜಾಸೌಧ ಕಟ್ಟಡಕ್ಕೆ ನಿಗದಿಪಡಿಸಿರುವ ಸ್ಥಳ ತಾಳಿಕೋಟೆ ಪಟ್ಟಣದಿಂದ ಸುಮಾರು 5 ರಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಇದರಿಂದ ವೃದ್ಧರು, ಮಹಿಳೆಯರು, ವಿದ್ಯಾರ್ಥಿಗಳು, ಅಂಗವಿಕಲರು ಹಾಗೂ ರೈತರಿಗೆ ತುಂಬ ಅನಾನುಕೂಲ ಉಂಟಾಗಲಿದೆ ಎಂದು ಹೇಳಿದರು. ಅದರೊಂದಿಗೆ ಆ ಸ್ಥಳ ನಿರ್ಜನ ಪ್ರದೇಶವಾಗಿರುವುದರಿಂದ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಸುರಕ್ಷತೆಗೂ ಸಹ ಸೂಕ್ತವಲ್ಲದ ಸ್ಥಳವಾದ್ದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ತಾಳಿಕೋಟೆ ಪಟ್ಟಣದಲ್ಲಿರುವ ಸರ್ಕಾರಿ ಜಾಗಗಳಲ್ಲಿ ಪ್ರಜಾಸೌಧ ಕಟ್ಟಡ ನಿರ್ಮಿಸಬೇಕು ಮತ್ತು ಈಗ ನಿಗದಿಪಡಿಸಿರುವ ಸ್ಥಳವನ್ನು ಕೂಡಲೇ ರದ್ದುಪಡಿಸಬೇಕು ಎಂದು ಜಿಲ್ಲಾಡಳಿತವನ್ನು ಒತ್ತಾಯಿಸಿದರು. ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ನಿರ್ಮಾಣವಾಗುವವರೆಗೆ ನಮ್ಮ ಸಂಘ ಹಾಗೂ ಪಟ್ಟಣದ ಎಲ್ಲ ಸಮಾಜದ ಮುಖಂಡರು ಧರಣಿ ಸತ್ಯಾಗ್ರಹದಲ್ಲಿ ಪ್ರತಿದಿನವೂ ಭಾಗವಹಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಪ್ರಕಾಶ್ ರಾಠೋಡ್, ಕಾರ್ಯದರ್ಶಿ ಭೀಮಾಶಂಕರ್ ಪತ್ತಾರ್, ಮನೋಹರ್ ಪತ್ತಾರ್, ಸುರೇಶ್ ಪತ್ತಾರ್, ಶಶಿಧರ್ ಪತ್ತಾರ್, ಈರಣ್ಣ ವಿಶ್ವಕರ್ಮ, ಅಶೋಕ್ ವಿಶ್ವಕರ್ಮ, ಜಗದೀಶ್ ಬಡಿಗೇರ್, ಕೀರ್ತಿ ಓಸ್ವಾಲ್, ಧನು ಪತ್ತಾರ್, ಬಸವರಾಜ್ ಪತ್ತಾರ್, ಅನಂತ್ ಪತ್ತಾರ್, ರಾಮಾನಂದ್ ಕುರ್ಡಕರ್, ಪಾಂಡು ಪಾಂಡ್ರೆ, ಮಲ್ಲಿಕಾರ್ಜುನ್ ಪತ್ತಾರ್, ಪ್ರಭುಲಿಂಗ ವಿಶ್ವಕರ್ಮ, ಮಹೇಶ್ ಸೋನಾರ್, ಸುನಿಲ್ ವರ್ಧಪ್ಪನವರ್, ಶೆಟ್ಟಿ ಸೇರಿದಂತೆ ಹೋರಾಟ ಸಮಿತಿಯ ಅಧ್ಯಕ್ಷ ದಶರಥ್ ಸಿಂಗ್ ಮನಗೋಳಿ, ಎಸ್.ಬಿ. ಕಟ್ಟಿಮನಿ, ಮುತ್ತಪ್ಪ ಚಮಲಾಪುರ್, ಮಹಬೂಬ್ ಚೂರ್ಗಸ್ತಿ, ಕಾಶಿನಾಥ್ ಮುರಾಳ್, ಮುರಿಯಪ್ಪ ಸರ್ಶೆಟ್ಟಿ, ದತ್ತು ಹೆಬ್ಸೂರ್, ಪರಶುರಾಮ್ ತಂಗಡಗಿ, ವಿಜಯ್ ಸಿಂಗ್ ಹಜೇರಿ, ಕಳ್ಕುಸಾರ್ ಅಂಗ್ರೇಶ್, ಬಸವರಾಜ್ ಕಶೆಟ್ಟಿ, ಸಿದ್ದನಗೌಡ ಪಾಟೀಲ್, ಮಯೂರ್ ಪಾಟೀಲ್, ಮಹೇಶ್ ಚಲ್ವಾದಿ, ಅಮಿತ್ ಮನಗೋಳಿ, ರಾಮಣ್ಣ ಕಟ್ಟಿಮನಿ, ಸಂಜು ಬರದೇನಾಳ್, ನಾಗೇಶ್ ಕಟ್ಟಿಮನಿ ಸೇರಿದಂತೆ ಅನೇಕರು ಹಾಗೂ ಪಟ್ಟಣದ ವಿವಿಧ ಸಮಾಜದ ಹಿರಿಯರು ಉಪಸ್ಥಿತರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಗುರುರಾಜ್ ಬಡಿಗೇರ್, ತಾಳಿಕೋಟೆ. ಇಷ್ಟಪಡಂಗಿಲ್ಲ. ಅದಕ್ಕೆ ಕಾರಣ ಸಂಬಂಧಪಟ್ಟ ಜಿಲ್ಲಾಡಳಿತ ಹಾಗೂ ಶಾಸಕರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಈ ಸ್ಥಳ ಗುರುತಿಸಿದಂಥ ಸ್ಥಳವನ್ನು ರದ್ದುಪಡಿಸಿ ತಾಳಿಕೋಟೆ ಪಟ್ಟಣದಾಗೆ ಸಾಕಷ್ಟು ಜಾಗಗಳು, ಉದಾಹರಣೆಗೆ ಪ್ರವಾಸಿ ಮಂದಿರದ ಇಲ್ಲಿ ಹೆಚ್ಚು ಒಳಗೆ ಹೋಗ್ಬೋದು, 5 ಎಕರೆ ಜಾಗ ಐತಿ. ಹಾಗೂ ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಕನ್ನಡ ಶಾಲೆ ಒಳಗೆ 10 ಎಕರೆ 29 ಗುಂಟೆ ಐತಿ. ಹಾಗೂ ಇಲ್ಲಿ 11 ಎಕರೆ 2 ಗುಂಟೆ ಕಂದಾಯ ಇಲಾಖೆಗೆ ಜಾಗ ಅದ. ಈ ಜಾಗಗಳಿಗೆ ನಿರ್ಮಾಣ ಮಾಡಿ ಅಂತೇಳಿ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ. ಇನ್ನು ಈ ಹೋರಾಟ ಏನೈತಿ ಹೊರೆಯದ ಹಾಗೆ ಸರ್ಕಾರ ನೋಡಿಕೊಳ್ಳಬೇಕಾಗಿ ವಿನಂತಿ. ಈ ಒಂದು ಸೂಕ್ತ ಜಾಗ ಇಲ್ಲೇ ಲೋಕಲ್ ಅಂದ್ರೆ ಈ IB ಆಗಿರ್ಬೋದು, ಅಣ್ಣರು ಹೇಳಿದಂಗೆ, ಮತ್ತು ಇನ್ನಿತರ ಇಲ್ಲೇ ಲೋಕಲ್ ಸ್ಥಳವನ್ನು ಗುರುತಿಸಿ ಅಂತ ಅವಕಾಶ ಮಾಡಿಕೊಟ್ರೆ ಈ ವೃದ್ಧರಿಗಾಗಲಿ, ಅಂಗವಿಕಲರಿಗಾಗಲಿ ಮತ್ತು ಕೆಲವೊಂದಿಷ್ಟು ಜನಕ್ಕೆ ಐತಿ ಭಾಳ ಅನುಕೂಲ ಆಗ್ತದೆ. ವ್ಯಾಪಾರ ವಹಿವಾಟ ಏನೈತಿ ನಮಗೂ ಒಂದು ಒಳ್ಳೆಯ ರೀತಿಯಿಂದ ಆಗ್ತದೆ. ಯಾಕಂದ್ರೆ 4 ಕಿಲೋಮೀಟ್ರ್ ದೂರ ಇರೋದ್ರಿಂದ ಏನೈತಿ ಎಲ್ಲರಿಗೆ ಅನಾನುಕೂಲತೆಗಳು ಜಾಸ್ತಿ ಆಗ್ತವೆ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಒಂದು ಅಭಿಪ್ರಾಯವನ್ನು ಸೂಚಿಸಬೇಕಾಗಿ ಕೇಳ್ತೀವಿ. ತಾಲೂಕಾ ಹೋರಾಟ ಸಮಿತಿ ಹಮ್ಮಿಕೊಂಡಿರ್ತಕ್ಕಂಥ ಈ ಪ್ರಜಾಸೌಧದ ಒಂದು ನಿರ್ಮಾಣದ ಕಾರ್ಯವನ್ನು ತಾಳಿಕೋಟೆ ಭಾಗದಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಹೋರಾಟ ಮಾಡ್ತಕ್ಕಂಥ ಈ ಹೋರಾಟ ಸಮಿತಿಯ ಸದಸ್ಯರೇ ಹಾಗೂ ಇವತ್ತಿನ ದಿವಸ 19ನೇ ದಿವಸದ ಹೋರಾಟಕ್ಕೆ ಬೆಂಬಲವನ್ನು ನೀಡಿರ್ತಕ್ಕಂಥ ಸರಾಫ್ ಮತ್ತು ಹೋರಾಟಗಾರರ ಸಂಘ ರಿಜಿಸ್ಟರ್ ತಾಳಿಕೋಟೆ ಅವರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಪತ್ರಕರ್ತರೇ, ಸಮಸ್ತ ಹೋರಾಟಕ್ಕೆ ಬೆಂಬಲ ನೀಡಿರ್ತಕ್ಕಂಥ ಸಮಸ್ತ ಪ್ರಜೆಗಳೇ, ಇವತ್ತಿನ ದಿವಸ
ಹೋರಾಟ ಮಾಡೋದು ಜನರ ಹಿತಕ್ಕಾಗಿ, ಪ್ರಜೆಗಳ ಹಿತಕ್ಕಾಗಿ ಅಂತಕ್ಕಂಥದ್ದನ್ನು ನಾವು ಎಲ್ಲರೂ ಅರಿಬೇಕಾಗಿದೆ. ಯಾಕಂತಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಪ್ರತಿಯೊಂದು ಕೆಲಸವೂ ಕೂಡ ಆಫೀಸ್ಗೆ ಹೋಗಬೇಕಾಗಿತ್ತು ಅಂತಂದ್ರೆ ಪ್ರಜಾಸ್ವಾಮ್ಯಕ್ಕೆ ಹೋಗಲೇಬೇಕಾಗ್ತದೆ. ಹೋಗದೇ ಇದ್ರೆ ಯಾವ ಕೆಲಸನೂ ಆಗಂಗಿಲ್ಲ. ಅದು ಹೋಗಬೇಕಾಗಿತ್ತು ಅಂತಂದ್ರೆ, ದೂರಿತ್ತು ಅಂತಂದ್ರೆ ಎಲ್ಲ ಕೆಲಸಗಳನ್ನು ಬದಿಗೊತ್ತೀವಿ. ಅದಕ್ಕಾಗಿಯೇ ವೇಸ್ಟ್ ಟೈಮನ್ನು ಮಾಡಬೇಕಾಗ್ತದೆ. ಇಂಥ ಸಮಯದಲ್ಲಿ ನಾವು ಸಂಪೂರ್ಣವಾಗಿ ಎಲ್ಲ ಕೆಲಸಗಳನ್ನು ಸ್ಥಗಿತ ಮಾಡಿ ಅದಕ್ಕಾಗಿಯೇ ಮೀಸಲಾಗಿಟ್ಟರೂ ಕೂಡ ಕೆಲಸ 1 ದಿನಕ್ಕಾಗುತ್ತೋ, 2 ದಿನಕ್ಕಾಗುತ್ತೋ, 3 ದಿನಕ್ಕಾಗುತ್ತೋ, 2 ದಿನ ತಿರುಗಾಡುತ್ತೋ. ಇಂಥ ಸಮಸ್ಯೆಯಲ್ಲಿ ಊರು ಬಿಟ್ಟನ್ನು ದೂರವಾಗಿ ಮಾಡಿ ಮತ್ತು ಅದಕ್ಕೂ ಪ್ರಯಾಣಕ್ಕೆ ಅನಾನುಕೂಲತೆಯನ್ನು ಮಾಡ್ತಕ್ಕಂಥ ಸರ್ಕಾರದ ಒಂದು ವ್ಯವಸ್ಥೆಯನ್ನು ಖಂಡಿಸಲಿಕ್ಕೆ ಈ ಸಮಿತಿ ರಚನೆ ಆಗಿದೆ. ಅದು ಸಂಪೂರ್ಣವಾಗಿ 19 ದಿವಸದವರೆಗೂ ಕೂಡ ಖಂಡಿಸ್ತಾ ಇದೆ. ಆದರೂ ಕೂಡ ಇಲ್ಲಿವರೆಗೂ ಯಾವುದೇ ಸರ್ಕಾರ ಆಗಲಿ, ಸರ್ಕಾರೇತರ ಸರ್ಕಾರಕ್ಕೆ ಬೆಂಬಲ ನೀಡ್ತಕ್ಕಂಥ ಸಂಸ್ಥೆಗಳಾಗಲಿ ಅಥವಾ ಸರ್ಕಾರಿ ಅಧಿಕಾರಿಗಳಾಗಲಿ ಇಲ್ಲಿವರೆಗೆ ಬಂದು ಈ ವ್ಯವಸ್ಥೆಯ ಬಗ್ಗೆ ಚರ್ಚೆಯನ್ನು ಮಾಡಿ ಒಂದು ವ್ಯವಸ್ಥಿತವಾದಂಥ ಒಂದು ಕ್ರಮವನ್ನು ಕೈಗೊಳ್ತೀವಿ ಅಂತಕ್ಕಂಥ ಭರವಸೆಯನ್ನು ಇಲ್ಲಿವರೆಗೂ ನೀಡಿಲ್ಲ. ಅದಕ್ಕೋಸ್ಕರವಾಗಿ ಈ ಸಂಘ ತನ್ನ ಹೋರಾಟವನ್ನು ತೀವ್ರಗೊಳಿಸಲಿಕ್ಕೆತ್ತಿದೆ. ಅದಕ್ಕೋಸ್ಕರ ಈ ತಾಳಿಕೋಟೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಾಜದ ಸಂಘ ಸಂಸ್ಥೆಗಳು ಕೂಡ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದ್ದಾವೆ. ಅದೇ ರೀತಿಯಾಗಿ ಈ ಹೋರಾಟ ಇನ್ನೂ ತೀವ್ರಗತಿಯಲ್ಲಿ ಆಗಲಿ ಅಥವಾ ಇಷ್ಟಕ್ಕೆ ಸರ್ಕಾರದ ಒಪ್ಪಿಗೆ ಆಗಲಿ ಬರುವವರೆಗೂ ಕೂಡ ಇದು ಮುಂದುವರಿತಾ ಇದೆ ಅಂತಕ್ಕಂಥದ್ದು ಈ ಸಮಿತಿಯ ಒಂದು ಉದ್ದೇಶವಾಗಿದೆ. ಅದಕ್ಕಾಗಿ ಇದು ಎಲ್ಲಿವರೆಗೆ ಮುಂದುವರಿತೈತಿ ಅಲ್ಲಿವರೆಗೆ ಈ ನಮ್ಮ ವಿಶ್ವಕರ್ಮ ಸಮಾಜದ ಸಮಸ್ತ ಉದ್ಯೋಗಿಗಳು ತಮ್ಮ ಕೆಲಸವನ್ನು ಇವತ್ತಿನ ದಿವಸ ಬಂದಿಟ್ಟು ಆ ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿದ್ದೇವೆ. ಅದಕ್ಕೋಸ್ಕರವಾಗಿ ನಾವು ಕೂಡ ಅದರಲ್ಲಿ ಪಾಲ್ಗೊಂಡಿದ್ದೇವೆ. ಎಲ್ಲರೂ ಕೂಡ ಈ ಪಾಲ್ಗೊಂಡು ಈ ಯಶಸ್ವಿಯಾಗಿ ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಳ್ಳದೇ ಇರುವುದು ನಮಗೆ ವಿಷಾದೀಯ ಅನ್ನಿಸುತ್ತದೆ. ಅದಕ್ಕೋಸ್ಕರವಾಗಿ ಸರ್ಕಾರ ಎಚ್ಚೆತ್ತು ಹೋಗಟ್ಟು ಸಂಪೂರ್ಣವಾಗಿ ವಿಚಾರಣೆಯನ್ನು ಮಾಡಿ ಆ ಎಲ್ಲ ಸಮಸ್ತ ಜನರಿಗೆ ಅನುಕೂಲವಾಗುವಂಥ ಸೂಕ್ತವಾದಂಥ ತಾಳಿಕೋಟೆ ಸ್ಥಳದಲ್ಲಿ ಪ್ರಜಾಸ್ವಾಮ್ಯ ನಿರ್ಮಾಣ ಮಾಡಬೇಕಾಗಿ ತಾವೆಲ್ಲರೂ ಸಂಪೂರ್ಣವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಅದಕ್ಕಾಗಿ ಸರ್ಕಾರ ಬಂದು ತಕ್ಷಣ ಇದಕ್ಕೆ ಸ್ಪಂದಿಸಬೇಕು ಅಂತ ಸಂಪೂರ್ಣವಾಗಿ ನಾವೆಲ್ಲರೂ